ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇತ್ತೀಚೆಗಷ್ಟೇ ಮಾರ್ಚ್ 13ನೇ ತಾರೀಕು ನಮ್ಮ ಅಪ್ಪು ಸರ್ ಅವರ ಆಕಾಶ ಸಿನಿಮಾ ಬಿಡುಗಡೆ ಆಗಿತ್ತು. ಸೊ ಆಕಾಶ ಸಿನಿಮಾ ಯಾವ ರೀತಿ ಸೂಪರ್ ಹಿಟ್ ಆದಂತಹ ಸಿನಿಮಾ ಅಂತ ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯನೇ. ಸೊ ಆಲ್ಮೋಸ್ಟ್ 21 ಇಯರ್ಸ್ ಆದ ನಂತರ ಮತ್ತೊಂದು ಸಲ ಈಗ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ನಮ್ಮ ಅಪ್ಪು ಸರ್ ಅವರ ಸಹೋದರಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಆಶಿತಾ ಅವರು ನಮ್ಮ ಜೊತೆ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಆಶಿತಾ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸುಮಾರು ನೋಡಿದ್ರೆ ಗೊತ್ತಾಗ್ತಾ ಇದೆ, ಸಾಕಷ್ಟು ವರ್ಷಗಳು ಕಾಣೆ ಆಗಿದ್ರಿ ಆಕ್ಚುಲಿ. ಯಾಕಂದ್ರೆ ಆಫ್ಟರ್ ಅಂದ್ರೆ ಬಾಬಾರ ರಸಿಕಾ ಆದ್ಮೇಲೆ ಮತ್ತೆ ರೋಡ್ ರೋಮಿಯೋ, ಇಟ್ ವಾಸ್ ಲೈಕ್ ಲಾಸ್ಟ್ ಫಿಲಮ್ ಅಂತ ಅನ್ಸುತ್ತೆ. ಮಿಂಚಿ ಮರೆಯಾದ ತಾರೆ ಅಂತ ಹೇಳ್ಬೋದು ಆಕ್ಚುಲಿ ಒಂದ್ ರೀತಿ ನಿಮ್ಮನ್ನ. ಸೊ ಅದಾದ್ಮೇಲೆ ಮತ್ತೆ ಲೈಕ್ ಆಕಾಶ್ ಸಿನಿಮಾದಲ್ಲಿ ರಿಲೀಸ್ ಸಂದರ್ಭದಲ್ಲಿ ಜನ ನಿಮ್ಮನ್ನ ಕಣ್ತುಂಬಿಕೊಂಡ್ರು. ಪ್ಲಸ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡುವಾಗ, ಕಂಟೆಂಟ್ ಕ್ರಿಯೇಟ್ ಎಲ್ಲ ಮಾಡುವಾಗ ಡೆಫಿನೆಟ್ಲಿ ಜನ ಅಂತೂ ನಿಮ್ಮನ್ನ ಮರ್ತಿಲ್ಲ. ಬಟ್ ದೊಡ್ಡ ತೆರೆ ಮೇಲೆ ನಿಮ್ಮನ್ನ ನೋಡುವಂತಹ ಅದೃಷ್ಟ ಅವರಿಗೆ ಮತ್ತೆ ಯಾಕೋ ಸಿಗ್ಲಿಲ್ಲ ಆಫ್ಟರ್ ರೋಡ್ ರೋಮಿಯೋ. ಸೊ ಎಲ್ಲಿದ್ರಿ ಇಷ್ಟು ವರ್ಷ, ಏನ್ ಮಾಡ್ತಾ ಇದ್ರಿ? ಈಗ ಮತ್ತೆ ರೀಲ್ಸ್ ಮೂಲಕ ಅಂದ್ರೆ ಜನಗಳಿಗೆ ಒಂದು ಮನರಂಜನೆ ಕೊಡುವಂತಹ ಕೆಲಸ ಮಾಡ್ತಿದ್ದೀರಾ. ಅಂಡ್ ಅಫ್ಕೋರ್ಸ್ ಆಕಾಶನ್ ಮತ್ತೊಂದ್ಸಲ ನಿಮ್ಮನ್ನ ನೋಡಿದ್ದು, ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ್ದು ಆಸ್ ಅನ್ ಆಕ್ಟರ್, ನಿಮ್ದು ಒಂದು ಆಕ್ಟಿಂಗ್ ರೇಂಜ್ ನ ಮತ್ತೊಂದ್ಸಲ ಕಣ್ ತುಂಬಿಕೊಳ್ಳುವಂತಹ ಒಂದು ಅವಕಾಶ ನಮಗೆ ಸಿಕ್ತು ಅಂತ ಹೇಳ್ಬೋದು. ಸೊ ವೆರಿ ವೆಲ್ ಪರ್ಫಾರ್ಮ್ಡ್ ಆಕ್ಚುಲಿ ಹೇಳಬೇಕು ಅಂತಂದ್ರೆ. ಥ್ಯಾಂಕ್ ಯು ಸೋ ಮಚ್. ಏನ್ ಹೇಳಕ್ ಇಷ್ಟಪಡ್ತೀರಾ? ಇಷ್ಟು ವರ್ಷದ ಗ್ಯಾಪ್ ಪ್ಲಸ್ ಆಕಾಶ್ ರಿಲೀಸ್ ಮೂಲಕ ಮತ್ತೆ ಬಂದಿರೋದು. ಎಸ್, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ನನಗೆ ಇಂಟರ್ವ್ಯೂಗೆ ನೀವು ಕರೆದಿರೋದು. ನಾನು ಆ್ಯಕ್ಚುಲಿ ಜಾಸ್ತಿ ಇಂಟರ್ವ್ಯೂಸ್ ಕೊಡಲ್ಲ. ರೀಸನ್ ಬೀಯಿಂಗ್, ಏನಾದರೂ ಒಂದು ನಮ್ಮ ಕೈಯಲ್ಲಿ ಪ್ರಾಜೆಕ್ಟ್ ಇದ್ದಾಗ ಅದಕ್ಕೊಂದು ವ್ಯಾಲ್ಯೂ ಬೇರೆ ಇರುತ್ತೆ. ಸುಮ್ಮನೆ ಇಂಟರ್ವ್ಯೂಸ್ ಕೊಡೋದು ನನಗೇನೋ ಆ ಥರ ಏನೋ ಅನ್ಸಲ್ಲ. ಬಿಕಾಸ್ ಜಸ್ಟ್ ಸುಮ್ಮನೆ ವಿತೌಟ್ ಎನಿ ರೀಸನ್ ಅಟೆನ್ಷನ್ ಗ್ರ್ಯಾಬ್ ಮಾಡೋದು ನನಗೆ ಇಷ್ಟ ಇಲ್ಲ. ಬಟ್ ಹವೆವರ್ ಖುಷಿ ಆಯಿತು, ಏನಕ್ಕಂದ್ರೆ ನಿಮ್ಮ ಕೆಲವು ಇಂಟರ್ವ್ಯೂಸ್ ನೋಡಿದ್ದೀನಿ ಆ್ಯಂಡ್ ಐ ಫೆಲ್ಟ್ ದಿಸ್ ವುಡ್ ಬಿ ದ ರೈಟ್ ಪ್ಲಾಟ್ಫಾರ್ಮ್ ಫಾರ್ ಮೀ. ಸೊ ನೀವು ಹೇಳಿದ್ರಿ ನನ್ನ ಲಾಸ್ಟ್ ಫಿಲ್ಮ್ ರೋಡ್ ರೋಮಿಯೋ ಅಂತ. ಬಟ್ ಅದನ್ನ ನಾನು ಲಾಸ್ಟ್ ಫಿಲ್ಮ್ ಅನ್ನೋಕ್ಕಿಂತ ಐ ವಿಲ್ ಸೇ ಇಟ್ಸ್ ಮೈ previous film, because I don't want to give that word last for anything. So ಯಾಕೆ ದೂರ ಇದ್ದೆ ಅನ್ನೋಕ್ಕಿಂತ, ಸಿ ಆ್ಯಕ್ಚುಲಿ ಆ ಥರ ಏನು ರೀಸನ್ ಇಲ್ಲ, ಲೈಕ್ ಪರ್ಟಿಕ್ಯುಲರ್ ರೀಸನ್ ಅಂತ ಏನೂ ಇಲ್ಲ. ನನಗೆ ಬೇಕಾಗಿದ್ದು ಪಾತ್ರಗಳಾಗಿರ್ಬೋದು, ಸಿನಿಮಾ ಆಗಿರ್ಬೋದು, ಆ ಥರ ಸ್ಕ್ರಿಪ್ಟ್ಗಳು ನನಗೆ ಬಂದಿಲ್ಲ. ಹಂಗಂತ ನನಗೆ ಅವಕಾಶಗಳು ಬಂದಿಲ್ಲ ಅಂತಲ್ಲ, ಅವಕಾಶಗಳು ಬಂತು. ಬಟ್ ಪ್ರಾಬಬ್ಲಿ ಬೈ ದ್ಯಾಟ್ ಟೈಮ್ ನನ್ನ ಒಂದು ಮೈಂಡ್ ಸೆಟ್ ಚೇಂಜ್ ಆಗಿತ್ತು. that I wanted to do more meaningful, more stronger roles. So ಹಾಗಾಗಿ ಆ ಥರ ಸ್ಕ್ರಿಪ್ಟ್ಗಳು ನನಗೆ ಸಿಗಲಿಲ್ಲ. ಮತ್ತು ಇಂಡಸ್ಟ್ರಿನೂ ಬದಲಾಗ್ತಿತ್ತು. ಯಾವ ರೀತಿ ಅಂದರೆ 2005-2006 ಅಲ್ಲಿ ತನಕ ಒಂದು ಕ್ರಾಫ್ಟ್ಗೆ ಬೆಲೆ ಇತ್ತು. ಅಂದರೆ ಒಂದು ಕನ್ನಡ ಸಿನಿಮಾದಲ್ಲಿ ಮಾಡಿರೋ ಯಾವುದೇ ಒಂದು ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಕಲೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಕಲೆ ಅನ್ನೋದು ಏನು ಅಂತ. ಬಟ್ ಆಮೇಲೆ ಇಂಡಸ್ಟ್ರಿ ಚೇಂಜ್ ಆದಾಗ ದೇವರ್ ಲಾಟ್ ಆಫ್ ರಾಜಕೀಯ ವ್ಯಕ್ತಿಗಳು ಬಂದರು. ಈ ಕನ್ಸ್ಟ್ರಕ್ಷನ್ನು ಏನು ಹೇಳ್ತಾರೆ, ರಿಯಲ್ ಎಸ್ಟೇಟ್, ಆ ಕಡೆಯಿಂದ ವ್ಯಕ್ತಿಗಳು ಬಂದಾಗ ಸ್ವಲ್ಪ ನನಗೇನು ನನಗನ್ನಿಸ್ತು. ಐ ಡೋಂಟ್ ನೋ, ಇಟ್ಸ್ ಮೈ ಒಪಿನಿಯನ್. ಐ ಆಮ್ ನಾಟ್ ಟಾಕಿಂಗ್ ಫಾರ್ ಎನಿ ಒನ್ ಎಲ್ಸ್, ಬಟ್ ದಿಸ್ ಇಸ್ ಮೈ ಒಪಿನಿಯನ್. ಸೊ ನನಗೆ ಆ ಥರ ಸೀರಿಯಸ್ನೆಸ್ ನನಗೆ ಕಾಣಲಿಲ್ಲ. ಏನೋ ಸುಮ್ಮನೆ ಬಂದು ಗ್ಲಾಮರ್ ಇದೆ, ಗ್ಲಿಟ್ಸ್ ಇದೆ, ಇಲ್ಲಿ ಪ್ರೊಡ್ಯೂಸ್ ಮಾಡಬೇಡ, ಇಲ್ಲಿ ಹೇಗೆ ಬೇಕಾದರೂ ಸಿನಿಮಾಗಳು ಮಾಡ್ಬೋದು ಅನ್ನೋ ಒಂದು ಆ ಥರ ಒಂದು ಇದು ಬಂತು, ಆ ಟ್ರೆಂಡ್ ಬಂತು ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಐ ಜಸ್ಟ್ ಸ್ಟೆಪ್ಡ್ ಮೈ ಸೆಲ್ಫ್ ಅ ಲಿಟಲ್ ಬ್ಯಾಕ್. ಅಕಸ್ಮಾತ್ ಅದೇ ಟೈಮಲ್ಲಿ ಏನೋ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದ್ರೆ ಡೆಫಿನೆಟ್ಲಿ ಮಾಡ್ತಾ ಇದೆ, ಇಲ್ಲ ಅಂತಲ್ಲ. ಬಟ್ ಎಸ್, ಅಫ್ಕೋರ್ಸ್ ಆಕಾಶ್ ರಿಲೀಸ್ ಆಗಿದ್ದು ನಾನು ಕಾಯ್ತಾ ಇದ್ದೆ. ಲಾಸ್ಟ್ ಇಯರ್ ನಾನು ಅಪ್ಪು ನೋಡಿದ್ದೆ ರಿಲೀಸ್ ಆದಾಗ. ಆವಾಗ ನಾನು ಜಸ್ಟ್ ಮನ್ಸಲ್ಲಿ ಅನ್ಕೊತಾ ಇದ್ದೆ, ಆಕಾಶ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಈ ವರ್ಷದ ಬಿಗಿನಿಂಗಲ್ಲೇ ಅನೌನ್ಸ್ ಮಾಡಿದ್ರು ಅಶ್ವಿನಿ ಅವರು. PRK ಪ್ರೊಡಕ್ಷನ್ಸ್ ಇಂದ ನನಗೆ ಅವರೇ ಟ್ಯಾಗ್ ಮಾಡಕ್ಕೆ ಶುರು ಮಾಡಿದ್ರು. ಐ ವಾಸ್ ಲೈಕ್, ಓ ವಾವ್, PRK ಪ್ರೊಡಕ್ಷನ್ಸ್ ಅವ್ರು ಯಾಕೆ ನನಗೆ ಟ್ಯಾಗ್ ಮಾಡ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಾಗ ದೆನ್ ಐ ಸಾ ದಟ್ ಆಕಾಶ್ ರಿಲೀಸ್ ಆಗ್ತದೆ. ಐ ವಾಸ್ ಲೈಕ್ ಓವರ್ವೆಲ್ಮ್ ವಿತ್ ಜಾಯ್. ಇಟ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಇವತ್ತು ಜನ ಅಷ್ಟೇ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅಂತ. ಕರೆಕ್ಟ್ ಮ್ಯಾಮ್, ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ತುಂಬಾ ವಿಷಯ ಇದೆ. ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಆಕ್ಟಿಂಗ್. ಸಾಕಷ್ಟು ವಿಷಯ ನಿಮ್ಮ ವ್ಯಕ್ತಿತ್ವ ಅಂತ ತಗೊಂಡ್ರು ಕೂಡ ನಮಗೆ ಅದರಿಂದ ಇನ್ಸ್ಪೈರ್ ಆಗಿರುವಂಥದ್ದು ಸಾಕಷ್ಟು ನಾನು ಆ್ಯಕ್ಚುಲಿ ಕಂಡುಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಬಟ್ ಸ್ಟಾರ್ಟಿಂಗ್ ವಿತ್ ಲೈಕ್ ಆಕಾಶ್ ಸಿನಿಮಾ ಅಂತ ಬರೋದಾದ್ರೆ, ನೀವು ಆ್ಯಕ್ಚುಲಿ ಗ್ರೀನ್ ಸಿಗ್ನಲ್ ಸಿನಿಮಾ ಮಾಡ್ತಾ ಇದ್ರಿ ಅಜಯ್ ರಾವ್ ಅವ್ರ ಜೊತೆಗೆ. ಆ ಟೈಮಲ್ಲಿ ನಿರ್ದೇಶಕ ಮಹೇಶ್ ಬಾಬು ಅವರು ಈ ಸ್ಕ್ರಿಪ್ಟ್ನ ನಿಮಗೆ ನರೇಟ್ ಮಾಡಿದ್ದು. ಸೊ ವಜ್ರೇಶ್ವರಿ ಕಂಬೈನ್ಸಿಂದ ನಿರ್ಮಾಣ ಆಗ್ತಾ ಇದ್ದಂತಹ ಒಂದು ಸಿನಿಮಾ.
ಸೊ ನಿಮಗೆ ಬಂದು ಮಹೇಶ್ ಬಾಬು ಅವರು ಅಪ್ರೋಚ್ ಮಾಡಿದಾಗ ಅದು ತಂಗಿ ಪಾತ್ರ, ನೀವು ಆಲ್ರೆಡಿ ಯಾಕಂದ್ರೆ ಫಿಮೇಲ್ ಲೀಡ್ಸ್ ಮಾಡ್ತಾ ಇದ್ರಿ, ಅಫ್ಕೋರ್ಸ್ ದಿಸ್ ಇಸ್ ಆಲ್ಸೋ ಫಿಮೇಲ್ ಲೀಡ್, ಬಟ್ ತಂಗಿ ಪಾತ್ರ. ಅಪ್ಪು ಸರ್ಗೆ ತಂಗಿ ಅಂದ್ರೆ ನೀವು ಹೀರೋಯಿನ್ ಆಗಬೇಕು ಅಂತ ಇಷ್ಟಪಟ್ಟಿರ್ತೀರ ಬಹುಶಃ, ಬಟ್ ತಂಗಿ ಪಾತ್ರ ಅಂತ ಅಪ್ರೋಚ್ ಮಾಡಿದಾಗ ನಿಮ್ಮ ಮನಸ್ಥಿತಿ ಯಾವ ರೀತಿ ಇತ್ತು? See, definitely. I mean, I like your research. ನಾವು ಗ್ರೀನ್ ಸಿಗ್ನಲ್ ಟೈಮಲ್ಲೇ ಶೂಟ್ ಮಾಡೋ ಟೈಮಲ್ಲೇ ಮಹೇಶ್ ಅವ್ರು ಬಂದಿದ್ದು. ಅವ್ರು ಆ ಪಾತ್ರ ನನಗೆ ತಗೊಂಡು ಬಂದಾಗ, ಟು ಬಿ ವೆರಿ ಆನೆಸ್ಟ್, ನಾನು ಸ್ವಲ್ಪ ಆಪ್ರಿಹೆನ್ಸಿವ್ ಆಗಿದ್ದೆ. ಐ ಡಿಂಟ್ ವಾಂಟ್ ಟು ಡೂ, ಬಿಕಾಸ್ ಫಸ್ಟೇ ಅವ್ರು ಹೇಳಿದ್ದೆ ನನಗೆ, ಫೋನಲ್ಲೇ ಹೇಳಿದ್ರು ದಟ್ ಈ ಥರ ಒಂದು ತಂಗಿ ಪಾತ್ರ ಇದೆ, ಬಟ್ ಯಾರು ಹೀರೋ ಏನು ಎತ್ತ ಏನು ಹೇಳಿಲ್ಲ, ಬಟ್ ಜಸ್ಟ್ ಚಕ್ರೇಶ್ವರಿ ಕಂಬೈನ್ಸ್ ಅಂದರೆ ವಜ್ರೇಶ್ವರಿ ಅವ್ರದ್ದೇ ಇನ್ನೊಂದು ಸಿಸ್ಟರ್ ಕನ್ಸರ್ನ್ ಚಕ್ರೇಶ್ವರಿ ಕಂಬೈನ್ಸ್ ಅಲ್ಲೇ ಇದೆ ಅಂತ. ಸೊ ಐ ಸೆಡ್, ಯೂಶಲಿ ನಾನು ಅವಾಗ ನನ್ನ ತಾಯಿ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದೆ, ನನ್ನ ಫ್ಯಾಮಿಲಿ ಇಸ್ ಆಲ್ವೇಸ್ ಬಿನ್ ಮೈ ಬಿಗ್ ಸಪೋರ್ಟ್. ಸೊ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಶಿ ಸೆಡ್, ಕೇಳಿ ನೋಡೋಣ, ಐ ಮೀನ್ ಸ್ಕ್ರಿಪ್ಟ್ ಕೇಳೋಣ ಏನು ಎತ್ತ ಅಂತ, ವಿಲ್ ಡಿಸೈಡ್ ಅಂತ. ಸೊ ಅದು ಬಂದಾಗ, ಬಟ್ ನನಗೇನು ಇಷ್ಟ ಆಯಿತು ಅಂದರೆ ಮಹೇಶ್ ಅವರು ಅವ್ರ ಏನು ಥಾಟ್ ಪ್ರಾಸೆಸ್ ಇತ್ತು ಅಂದರೆ, ಅವ್ರಿಗೆ ಗೊತ್ತಿತ್ತು ದಟ್ ಐ ವಾಸ್ ಪ್ಲೇಯಿಂಗ್ ಫೀಮೇಲ್ ಲೀಡ್ ಟಿಲ್ ದೆನ್ ಅಂತ. ಅಂಥವ್ರೇ ಯಾರೋ ಈ ಪಾತ್ರ ಮಾಡಬೇಕು, ಯಾಕಂದರೆ ಅವ್ರಿಗೆಲ್ಲೋ ಒಂದು ಮನಸ್ಸಲ್ಲಿತ್ತು ದಟ್ ಏನೋ ನನಗೆ ಯಾವುದೋ ಒಂದು ಹೊಸ ಹುಡುಗಿ ಪಾತ್ರ ಮಾಡಿದ್ರೆ ಆ ಪಾತ್ರಕ್ಕೆ ಜೀವ ತುಂಬೋದು ಕಷ್ಟ ಆಗ್ಬೋದು, ಬಟ್ ಒಂದು ನೋನ್ ಫೇಸು, ಒಂದು ಆಲ್ರೆಡಿ ಏನೋ ಆ್ಯಕ್ಟಿಂಗ್ ಬರೋ ಅಂತ ಒಂದು ಹುಡುಗಿ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಹೆಚ್ಚಾಗುತ್ತೆ. ಅದು ಯಾವ ಆ್ಯಕ್ಟರ್ ನನಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ. ಸೊ ವೆನ್ ಹಿ ಕೇಮ್ ಆ್ಯಂಡ್ ವೆನ್ ಹಿ ಟೋಲ್ಡ್ ಮೀ ದಟ್ ನನಗೆ ನೀವು ಯುನೋ ಇಟ್ ವಿಲ್ ರಿಯಲಿ ಸೂಟ್ ಯು ಅಂತ ಹೇಳಿದಾಗ, ಫಸ್ಟ್ ಕ್ವೆಶನ್ ಕೇಳಿದ್ದೆ, ಸರ್ ನನ್ನ ಅಣ್ಣನ ಪಾತ್ರದಲ್ಲಿ ಯಾರು ಪಾತ್ರ ನಿಭಾಯಿಸ್ತಾ ಇದ್ದಾರೆ ಅಂದಾಗ, ಈ ಟೋಲ್ಡ್ ಮೀ ಇಟ್ ಇಸ್ ಪುನೀತ್ ರಾಜ್ಕುಮಾರ್. ಅವಾಗ ಹೆಂಗೆ ಅನ್ನಿಸ್ತು ಅಂದರೆ, ನಂಗೆ ಫಾರ್ ಮೀ ಲೈಕ್, ಡು ಐ ಇವನ್ ರಿಯಲಿ ನೀಡ್ ಟು ಹಿಯರ್ ದ ಸ್ಕ್ರಿಪ್ಟ್ ಅಂತ ಯುನೋ. ಸೊ ಆ ಒಂದು ಥಾಟ್ ಪ್ರಾಸೆಸ್ ಬಂತು ನನಗೆ. ಬಟ್ ಡೆಫಿನೆಟ್ಲಿ ಆ್ಯಸ್ ಅನ್ ಆರ್ಟಿಸ್ಟ್, ನಮ್ಮ ಒಂದು ಪಾತ್ರಕ್ಕೆ ನಾವು ಎಷ್ಟು ಜೀವ ತುಂಬೋದು ಅನ್ನೋದಕ್ಕೆ ನಾವು ಸ್ಕ್ರಿಪ್ಟ್ ಕೇಳಲೇಬೇಕು. ಪ್ರತಿ ಒಂದು ಸೀನ್ ಕೇಳಬೇಕು, ಅದು ಹಿಂದೆ ಏನಾಗಿರುತ್ತೆ, ಅದು ಮುಂದೆ ಏನಾಗುತ್ತೆ, ಎಲ್ಲನೂ ನಮ್ಗೆ ಗೊತ್ತಿರಬೇಕು. ಸೊ ಹಾಗಾಗಿ ಮಹೇಶ್ ವಾಸ್ ಆಲ್ಸೋ ವೆರಿ 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 ಸ್ವೀಟ್. ಆ್ಯಂಡ್ ಹೀ ಸೈಡ್, ಇಲ್ಲ ನಾನು ಕಂಪ್ಲೀಟ್ ನರೇಷನ್ ಕೊಡ್ತೀನಿ ನಿಮಗೆ, ನೀವು ನನಗೆ ಟೈಮ್ ಕೊಡಿ, ನಾನು ಕಂಪ್ಲೀಟ್ ನರೇಷನ್ ಕೊಡ್ತೀನಿ. ಸುಮ್ಮನೆ ನನ್ನ ಪಾತ್ರ ಮಾತ್ರ ಹೇಳಲಿಲ್ಲ ಅವರು, ಟಾಪ್ ಟು ಬಾಟಮ್ ಎಂಡ್ ಟು ಎಂಡ್ ನನಗೆ ಪಾತ್ರ ತಿಳಿಸಿದ್ರು. ದೆನ್ ಐ ವಾಸ್ ಲೈಕ್, ವಾವ್, ದಿಸ್ ಈಸ್ ರಿಯಲಿ ಗುಡ್. ನನಗೆ ಅನ್ನಿಸ್ತು ದಟ್ ಆ ಕ್ಯಾರೆಕ್ಟರ್ಗೆ ನಾನು ಇನ್ನೂ ಒಂದು ಲೆವೆಲ್ ಅಪ್ ಜಸ್ಟಿಫೈ ಮಾಡ್ಬೋದು ಅಂತ ನನಗನ್ನಿಸ್ತು ಅಲ್ಲಿ ತನಕ. ಸೊ ಆ್ಯಂಡ್ ಯಾರಿಗೆ ಇಷ್ಟ ಆಗಲ್ಲ ದಟ್ ಆಬ್ವಿಯಸ್ಲಿ ನೀವು ಹೇಳ್ದಂಗೆ ನನಗೆ ಅವ್ರು ಹೀರೋಯಿನ್ ಆಗಿ ಮಾಡ್ಬೇಕಂತ ತುಂಬ ಆಸೆ ಇತ್ತು, ಬಟ್ ಇಟ್ಸ್ ಓಕೆ ಯಾರ್. ಐ ಮೀನ್ ಯು ಆರ್ ಅನ್ ಆರ್ಟಿಸ್ಟ್ ಅಟ್ ದಿ ಎಂಡ್ ಆಫ್ ದ ಡೇ. ನಿಮ್ಗೆ ಒಳ್ಳೆ ಪಾತ್ರ ಸಿಗೋದು ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸ್ಕ್ರೀನ್ ಸ್ಪೇಸ್ ಅಲ್ಲ, ಇಲ್ಲ ಹೀರೋಯಿನ್ ಆಗೇ ಇರಬೇಕು ಅಂತಲ್ಲ. ನೀವು ನೋಡಿದ್ದೀರಾ ಎಷ್ಟೋ ಲೀಡ್ ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಅಷ್ಟೊಂದು ಪ್ರಿಫರೆನ್ಸ್ ಇರಲ್ಲ, ಹೌ ಮಚ್ ಅ ಸಪೋರ್ಟಿಂಗ್ ಆ್ಯಕ್ಟರ್ ವುಡ್ ಹ್ಯಾವ್, ರೈಟ್? ಸೊ ಹಾಗಾಗಿ ಐ ಫೆಲ್ಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ರೋಲ್ಸ್. ಆ್ಯಂಡ್ ಈ ಸಿನಿಮಾ ನನಗೆ ಎಷ್ಟೆಷ್ಟು ಆಪರ್ಚುನಿಟೀಸ್ ಕೊಡ್ತು ಟು ಮೀಟ್ ದ ಲೆಜೆಂಡ್ರಿ ಡಾಕ್ಟರ್ ರಾಜ್ಕುಮಾರ್ ಸರ್. ಆವಾಗ ಅವರು ಇದ್ರು, ಅವಾಗೆಲ್ಲ ಇನ್ನೂ ಏನೋ ಬೇರೆದೆಲ್ಲ ಅವೆಲ್ಲ ಆಗಿತ್ತಲ್ಲ, ಸೊ ಕಿಡ್ನಾಪಿಂಗ್ ಅದಕ್ಕಿಂತ ಮುಂಚೆ ದಿಸ್ ವಾಸ್ ಆಲ್ ಅಟ್ ದಟ್ ಟೈಮ್. ಸೊ ಇವ್ರ ಥ್ರೂ ನನಗೆ ಎಂಟೈರ್ ಫ್ಯಾಮಿಲಿ ನೋಡೋವಂಥ ಅವಕಾಶ ಸಿಕ್ತು, ಅಮ್ಮ ಪಾರ್ವತಮ್ಮ ಅವ್ರು ಮೀಟ್ ಮಾಡೋವಂಥ ಅವಕಾಶ ಸಿಕ್ತು, ರಾಘಣ್ಣ, ಶಿವಣ್ಣ, ಎಲ್ರೂ. ಸೊ ಇಟ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ. ಐ ಆಮ್ ಲಕ್ಕಿ ಅಂತ ಹೇಳ್ಬೋದು ಅಷ್ಟೇ. ಆಶಿತಾ ಅವರು ತುಂಬಾ ಒಳ್ಳೆ ಡ್ಯಾನ್ಸರ್ ಕೂಡ ಹೌದು, ಅದಕ್ಕೆ ಯಾಕಂದ್ರೆ ಅಣ್ಣ ಅವರು ಅದನ್ನ ಸರ್ಟಿಫೈ ಕೂಡ ಮಾಡಿದ್ದಾರೆ ಆಕ್ಚುಲಿ. ಬಿಕಾಸ್ ಆಕಾಶ್ ಸಿನಿಮಾದ ಒಂದು ಇಂಟರ್ವಲ್ ಸೀನ್ ಅಲ್ಲಿ ಅವ್ರು ಆಕ್ಚುಲಿ ನಿಮಗೆ ಹೇಳ್ತಾರೆ ಏನ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಯಮ್ಮ ಅಂತ. ಸೊ ಆ ಒಂದು ಕ್ಷಣನ ಹಂಚ್ಕೊಳ್ಳೋದಾದ್ರೆ, ನನಗೆ ಫಸ್ಟ್ ಆಫ್ ಆಲು ಏನಂದ್ರೆ ನನಗೇನು ಇಷ್ಟ ಆಗಿದ್ದು ಚಕ್ರೇಶ್ವರಿ ಕಂಬೈನ್ಸ್ ಅಲ್ಲಿ ಅಂದ್ರೆ ಪ್ರತಿಯೊಂದು ಆರ್ಟಿಸ್ಟ್ಗೂ ಪ್ರಿಫರೆನ್ಸ್ ಇದೆ, ಬರೀ ಹೀರೋ ಹೀರೋಯಿನ್ ಮಾತ್ರ ಪ್ರಿಫರೆನ್ಸ್ ಕೊಟ್ಟಿಲ್ಲ ಅವರು. ಈಗ ನಾನು ಅಪ್ಪುವಿನ ತಂಗಿ ಅಲ್ಲ ಆಕಾಶ್ನ ತಂಗಿ ಪಾತ್ರ ಮಾಡ್ತಿದ್ದೀನಿ ಅಂದರೆ ಆ ತಂಗಿ ರೋಲ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು, ಮತ್ತು ಆ್ಯಸ್ ಅನ್ ಆರ್ಟಿಸ್ಟ್ ನಮಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ತುಂಬ ಇತ್ತು. ಸೊ ಹಾಗಾಗಿ ನಮ್ಮ ಫಿಲ್ಮ್ ರಿಲೀಸ್ ಆಗೋ 1 ವೀಕ್ ಮುಂಚೆ ಒಂದು ಪ್ರೀಮಿಯರ್ ಶೋ, ಅಂದರೆ ಬರೀ ಫ್ಯಾಮಿಲಿಗೋಸ್ಕರ ಮಾತ್ರ, ಅದರಲ್ಲೂ ನನಗೆ ಇನ್ವೈಟ್ ಮಾಡಿದರು. ಸೊ ಐ ಫೆಲ್ಟ್ ಇಟ್ ವಾಸ್ ಮೈ ಪ್ಲೆಷರ್ ಆ್ಯಂಡ್ ಪ್ರಿವಿಲೇಜ್ ಟು ಬಿ ಅ ಪಾರ್ಟ್ ಆಫ್ that entire cinema process. ಸೊ ಅವತ್ತಿನ ದಿವಸ ಏನಾಯಿತು ಅಂದರೆ ಈವನ್ ಅಪ್ಪು ಅವರು ನನಗೆ ಕಾಲ್ ಮಾಡಿದರು ದಟ್ ನಾನು ಸ್ವಲ್ಪ ಲೇಟ್ ಆಗ್ತಿತ್ತು ಬರೋದಕ್ಕೆ. ಸೊ ಅವರು ಲೇಟ್ ಬರ್ತಾಯಿದ್ರು ಸಿನಿಮಾಗೆ, ಬಿಕಾಸ್ ಐ ವಾಸ್ ಕಮಿಟೆಡ್ ಟು ಸಮ್ ಅದರ್ ಫಿಲ್ಮ್. ಅದನ್ನು ಮುಗಿಸ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ನನಗೆ ಇದಕ್ಕೆ ಪ್ರೀಮಿಯರ್ಗೆ ಬರಬೇಕಾಯಿತು. ಬಟ್ ಐ ಡಿಂಟ್ ವಾಂಟ್ ಟು ಲೂಸ್ ದಿಸ್ ಆಪರ್ಚುನಿಟಿ ಬಿಕಾಸ್ ಅಣ್ಣವರಿದ್ರು ಅಂತ.
ಸೊ ಅಪ್ಪು ಅವ್ರು ಕಾಲ್ ಮಾಡಿದ್ರು, ಅಶ್ವಿತಾ ನೀವು ಎಷ್ಟು ಗಂಟೆಗೆ ಬರ್ತಾ ಇದ್ದೀರಾ? ನಾನು ಹೇಳಿದೆ ನಾನು ಸ್ವಲ್ಪ ಒಂದು 15-20 ನಿಮಿಷ ಲೇಟ್ ಆಗುತ್ತೆ. ಓ ನಂದಂತೂ ಇನ್ನೂ 45 ಮಿನಿಟ್ಸ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಐ ಕೇಮ್ ಬಟ್ ನೋಬಡಿ ಸಾ ಈಚ್ ಅದರ್. ನಮ್ಗೆ ಗೊತ್ತೇ ಇಲ್ಲ, ಅಲ್ಲಿ ಫುಲ್ ಲೈಟ್ಸ್ ಎಲ್ಲ ಆಫ್ ಆಗಿತ್ತು, ಸಿನಿಮಾ ನಡೀತಾ ಇದೆ. ನಾನು ಯೋಚನೆ ಮಾಡಿ ಅನ್ನೋರ್ ಮುಂದೆ ಐ ಆಮ್ ಕಮಿಂಗ್ ಲಿಟಲ್ ಲೇಟ್, ನಾಟ್ ಬಿಕಾಸ್ ಪರ್ಪಸ್ಲಿ ಅಲ್ಲ, ಬಟ್ ಐ ಹ್ಯಾಡ್ ಅ ಕಮಿಟ್ಮೆಂಟ್, ಐ ಹ್ಯಾಡ್ ಟು ಫಿನಿಶ್ ದಟ್ ಅಂಡ್ ಕಮ್. ಆಮೇಲೆ ಅಪ್ಪು ಅವ್ರು ಬಂದರು. ಸೊ ಸಿನಿಮಾ ಇಂಟರ್ವೆಲ್ ಟೈಮಲ್ಲಿ ಅವಾಗಲೇ ಲೈಟ್ಸ್ ಆನ್ ಆದಾಗ ಗೊತ್ತಾಯ್ತು ಇಲ್ಲಿ ಯಾರ್ಯಾರು ಕೂತಿದ್ದಾರೆ ಅಂತ. ಐ ಹ್ಯಾಡ್ ನೋ ಐಡಿಯಾ ದಟ್ ನನಗೆ ಯಾವ ಸರ್ಪ್ರೈಸು ಇರಲಿಲ್ಲ, ಏನೂ ಹೇಳಿರಲಿಲ್ಲ ನನಗೆ. ಸೊ ಅಂಥ ಟೈಮಲ್ಲಿ ಐ ವಾಸ್ ಜಸ್ಟ್ ಪಾಸಿಂಗ್ ಬೈ, ಜಸ್ಟ್ ಹೊರಗೆ ಹೋಗೋದಕ್ಕೆ ಮತ್ತು ಅವ್ರು ಮೀಟ್ ಮಾಡಿ ಅವ್ರ ಆಶೀರ್ವಾದ ತೊಗೊಳೋದಕ್ಕೆ ಅಂತ ಹೋದಾಗ, ಐ ಮೀನ್ ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾರೆ, ಅವ್ರ ಎಂಟೈರ್ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ, ದಟ್ ಹೌ ಕೈಂಡ್ ದೇ ಆರ್. ಅವ್ರು ಎಷ್ಟು ಮೇಲ್ಮಟ್ಟಕ್ಕೆ ಬೆಳೆದಿದ್ರು ಅಷ್ಟೇ ಡೌನ್ ಟು ಅರ್ತ್ ಪೀಪಲ್. ಸೊ ಜಸ್ಟ್ ಹಿಂಗೆ ಪಾಸ್ ಮಾಡುವಾಗ ನಾನು ಹಿಂಗೆ ಬಂದಿದೆ ತಡ, ನಾನು ಐ ಆಮ್ ಜಸ್ಟ್ ಅ ಸ್ಮಾಲ್ ಆರ್ಟಿಸ್ಟ್, ಚಿಕ್ಕ ಕಲಾವಿದೆ ಆಯಿತಾ. ಸೊ ನನ್ನಂತವಳು ಹಿಂಗೆ ಬಂದಿದ ತಕ್ಷಣ ಹಿ ಜಸ್ಟ್ ಗಾಟ್ ಅಪ್, ಅಂದರೆ ಅವ್ರ ಚೇರಿಂದ ಅವ್ರು ಎದ್ದು ನಿಂತು ನನ್ನ ತಲೆ ಮೇಲೆ ಹೀಗೆ ಮಾಡಿ ಎಷ್ಟು ಚೆನ್ನಾಗಿ ಕುಣಿದೆ ಕಂದ ಅಂತ ಹೇಳಿದ್ರು. ಆ ಕಂದ ಅನ್ನೋ ವರ್ಡ್ ಇದೆಯಲ್ಲ, ಐ ವಾಸ್ ಲೈಕ್ ಓ ಮೈ ಗಾಡ್, ಐ ಗಾಟ್ ದ ಬೆಸ್ಟ್ ಗಿಫ್ಟ್ ಆಫ್ ಮೈ ಲೈಫ್ ಅಂತ ಅನ್ನಿಸ್ತು. ಸೊ ಸಿ ಡಾನ್ಸ್ನ ರೆಕಗ್ನೈಸ್ ಮಾಡೋದಿದೆಯಲ್ಲ, ಅದು ತುಂಬಾ ಆ್ಯಕ್ಟಿಂಗ್ನ ರೆಕಗ್ನೈಸ್ ಮಾಡ್ತಾರೆ ಹೆಂಗೋ, ಬಟ್ ಎಲ್ಲೋ ಒಂದು ಕಡೆ ಆ ಡಾನ್ಸ್ ನಾನು ಹೊಡಿ ಸಾಂಗಲ್ಲಿ ಮಾತ್ರ ನಾನು ಕುಂದಿದ್ದೆ ಅಷ್ಟೇ. ಸೊ ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಆಫ್ ಮೈ ಲೈಫ್. ಕರೆಕ್ಟ್. ಈಗ ಆಗಿನ ಕಾಲದಲ್ಲಿ ಯಾಕಂದ್ರೆ ಆ ಒಂದು ಸಿನಿಮಾದಲ್ಲಿ ನಿಮ್ಮ ಮತ್ತೆ ಕಿಶೋರ್ ಅವರ ಒಂದು ಸೀನ್ ಅಂದ್ರೆ ಅವಾಗ ಅದೊಂದು ದೊಡ್ಡ ವಿಷಯ ಹತ್ರ, ಬಿಕಾಸ್ ಅಪ್ಪು ಸರ್ ಅದಾದ್ಮೇಲೆ ಬಂದು ಹೊಡಿಯೋದು ಅವಿನಾಶ್ ಸರ್ಗೆ ಮತ್ತೆ ಕಿಶೋರ್ ಸರ್ಗೆಲ್ಲ ಹೊಡೆದು, ಯಾಕಂದ್ರೆ ಅದು ರಮ್ಯಾ ಅವ್ರ ಜೊತೆಗೆ ಅದನ್ನೇ ಮಾಡಕ್ ಹೋಗ್ತಾರೆ, ಬಟ್ ಇಲ್ಲ ನಾನ್ ಮಾಡಿದ್ರೆ ನಿಮ್ ತರಾನೇ ಆಗ್ಬಿಡುತ್ತೆ ಅಂತ ಹೇಳಿ ವಾಪಸ್ ಹೋಗ್ತಾರೆ. ಯಾಕಂದ್ರೆ ಆ ಒಂದು ಪರ್ಟಿಕ್ಯುಲರ್ ಸೀನ್ ಅಂದ್ರೆ ಅವಾಗ ತುಂಬಾ ದೊಡ್ಡದಿರ್ಬೋದು, ಮೋಸ್ಟ್ಲಿ 2005ನೇ ಇಸ್ವಿಯಲ್ಲಿ ಅದೆಲ್ಲ ಮಾಡೋವಂಥದ್ದು. ಸೊ ಈ ತರ ಸೀನ್ ಮಾಡಬೇಕು ಅಂತ ಹೇಳುವಾಗ ಕಿಶೋರ್ ಅವ್ರು ಈ ತರ ಬರ್ತಾರೆ, ನಿಮ್ಗೆ ಮುತ್ಕೊಟ್ಟು ಹೋಗ್ತಾರೆ, ಅಂದ್ರೆ ಹೆಂಗ್ ತಗೊಂಡ್ರಿ ಅದನ್ನ? ಮುತ್ಕೊಟ್ಟು ಹೋಗ್ತಾರೆ. ಹೆಂಗ್ ತಗೊಂಡ್ರಿ ಅದನ್ನ? ಆಕ್ಚುಲಿ ಇನ್ನೊಂದು ಹೇಳ, ಇವತ್ತು ಕಿಶೋರ್ ಇಸ್ ವೆಲ್ ನೋನ್. ಹೌದು, ಅವಾಗ ಕಿಶೋರ್ ವಾಸ್ ಜಸ್ಟ್ ಅ ನ್ಯೂ ಕಮರ್. ಕರೆಕ್ಟ್ ಆಯ್ತಾ. ನಾನು ಅವರು ತುಂಬಾ ಚೆನ್ನಾಗಿ ಜೆಲ್ ಆಗಿದೆ. ಇನ್ಫ್ಯಾಕ್ಟ್ ಜಸ್ಟ್ ಲಾಸ್ಟ್ ಇಯರ್ ಅನ್ಸುತ್ತೆ ಯಾವುದೋ ಒಂದು ಅವಾರ್ಡ್ ಫಂಕ್ಷನ್ ಯಾವುದಕ್ಕೋ ನನಗೆ ಇನ್ವೈಟ್ ಮಾಡಿದ್ರು, ಜೂರಿ ಮೀಟ್ ಏನೋ ಇತ್ತು. ಸೊ ಅದರಲ್ಲಿ ನನಗೆ ಕಿಶೋರ್ ಅವರು ಮತ್ತೆ ಎಷ್ಟು ವರ್ಷಗಳಾದ್ಮೇಲೆ ಸಿಕ್ಕಿದ್ರು. ಸೊ ವಿ ಶೇರ್ಡ್ ದ ಸೇಮ್. ಇವಾಗಲೂ ಕಿಶೋರ್ ಅವರು ಇಷ್ಟು ಫೇಮ್ ನೇಮ್ ಬಂದ್ಮೇಲೂ ಹಿ ಇಸ್ ನಾಟ್ ಚೇಂಜ್ಡ್. ಸೊ ಹಿ ಇಸ್ ಜಸ್ಟ್ ದ ಸೇಮ್. ಹಿ ವಾಸ್ ವೆರಿ ವೆರಿ ನೈಸ್. ಸೊ ವಿ ಬಿಕೇಮ್ ಗುಡ್ ಫ್ರೆಂಡ್ಸ್ ಆನ್ ದ ಸೆಟ್ಸ್ ಆಫ್ ಆಕಾಶ್. ಸೊ ಕಿಶೋರ್ ಅವ್ರು ಇಷ್ಟು ಮಟ್ಟಕ್ಕೆ ಬೆಳಿತಾನೆ ಅನ್ನೋದು ನನಗೆ ಪರ್ಸ್ನಲಿ ತುಂಬಾ ಖುಷಿ ಇದೆ, ದಟ್ ಇಷ್ಟು ಹೆಸರು ಮಾಡಿದ್ದಾರೆ ಅಂತ. ಸೊ ಆವಾಗ ಈ ಸೀನ್ ಹೇಳುವಾಗ ನನಗೆ ಐ ಫೆಲ್ಟ್ ದಿಸ್ ವಾಸ್ ಒನ್ ಆಫ್ ದ ಪಾಯಿಂಟ್ ಫಾರ್ ಮೀ ಟು ಎಕ್ಸ್ಪ್ರೆಸ್ ಆ್ಯಂಡ್ ಗಿವ್ ಮೈ ಬೆಸ್ಟ್ ಆಸ್ ಅನ್ ಆಕ್ಟರ್. ಬಿಕಾಸ್ ಬೇರೆ ಎಲ್ಲ ಸೀನಲ್ಲೂ ನಗ್ನಗ್ತಾ ಮಾತಾಡ್ಕೊಂಡು ನಮ್ಮ ಅಣ್ಣನ ಜೊತೆ ಹೇಗಿರ್ಬೇಕು ಅದೊಂದು ಚಂಚಲತೆ ಇತ್ತು. ಬಟ್ ಆದ್ರೆ ಈ ಸೀನಲ್ಲಿ ನನಗೆ ಒಂಚೂರು ಸೀರಿಯಸ್ ಆಗಬೇಕು, ಆ ಒಂದು ಡೆಪ್ತ್ ತೋರಿಸ್ಬೇಕು. ಒಂದು ತಂಗಿಗೆ ಅಂದ್ರೆ ನಾನು ಎಷ್ಟು ಆಸ್ ಅ ತಂಗಿ ಫೀಲ್ ಮಾಡ್ತೀನೋ ಅಷ್ಟೇ ಜಾಸ್ತಿ ನನ್ನ ಅಣ್ಣ ಫೀಲ್ ಮಾಡ್ತಾನೆ. ದಟ್ ನನಗೆ ಈ ತರ ಆಯ್ತು ಅನ್ನೋದನ್ನ ನಾನು ಇವಾಗ್ಲೂ ಮಾತಾಡುವಾಗ ಐ ಹ್ಯಾವ್ ಗೂಸ್ ಬಂಪ್ಸ್, ಬಿಕಾಸ್ ಆ ಸೀನ್ ಇವಾಗ್ಲೂ ತುಂಬಾ ಜನಕ್ಕೆ ತುಂಬಾ ಇಷ್ಟ. ಬಿಕಾಸ್ ಅದಾದ್ಮೇಲೆ ಆ ರೆಸ್ಪಾನ್ಸ್ ಏನಿದೆಯಾ, ಅಣ್ಣನ ರೆಸ್ಪಾನ್ಸ್ ಏನಿದೆಯಲ್ಲ, that is like a master stroke. Correct. So I felt that was one opportunity for me to express, emote as an actor. Adike I put my 100% in that. So ಇವಾಗ್ಲೂ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಆ ಸೀನಿನ. ಐ ಥಿಂಕ್ it's the highlight of my complete performance. Correct. So ಅವ್ರು ಮುತ್ತು ಕೊಡಬೇಕು ಅಂತ ಹೇಳಿದಾಗ ಡೆಫಿನೆಟ್ಲಿ ಆ ಸೀನ್ನ ಎಷ್ಟು ಯಾವ ರೀತಿ ಯಾರಿಗೂ ಆಡ್ ಫೀಲ್ ಆಗಲ್ಲ, ಅಷ್ಟು ಚೆನ್ನಾಗಿ ಮಹೇಶ್ ಅವರು ಬರೆದು ಅದನ್ನ ಆ ಸ್ಕ್ರೀನ್ ಪ್ಲೇನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಆ ಫೀಲು ಗೊತ್ತಾಗುತ್ತೆ ಜನರಿಗೆ, ಅದು ಹರ್ಟು ಆಗುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಗಲೀಜ್ ಅನ್ಸಲ್ಲ. ದಟ್ ಇಸ್ ವಾಟ್ ಇಸ್ ದ ಪಾಯಿಂಟ್. ಇಲ್ಲ ಬೇರೆ ಯಾವುದೇ ಸೀನ್ ಆಗಿದ್ರು ಬೇರೆ ರೀತಿ ಮಾಡ್ಬೋದಾಗಿತ್ತು, ಬಟ್ ಅದೇ ಪ್ಲಸ್ ಪಾಯಿಂಟ್ ಏನಂದ್ರೆ ವಜ್ರೇಶ್ವರಿ ಚಕ್ರೇಶ್ವರಿ ಕಂಬೈನ್ಸ್ ಅಲ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬಾ ಪ್ರಿಫರೆನ್ಸ್ ಇದೆ. ಅಂಡ್ ಐ ಥಿಂಕ್ ಅಪ್ಪು ಫಿಲ್ಮ್ಸ್ ಅಲ್ಲಿ ನೀವು ಯಾವುದೇ ಫಿಲ್ಮ್ ಎತ್ತು ನೋಡಿದ್ರು ದೇರ್ ಇಸ್ ನಥಿಂಗ್ ಆಡ್, ನಿಮ್ಗೆ ಯಾವುದು ಆಡ್ ಫೀಲ್ ಆಗಲ್ಲ. ಸೊ ಇನ್ನೊಂದೇನಂದ್ರೆ ವೆನ್ ಅಪ್ಪು ಕಮ್ಸ್ ಅಂಡ್ ರೆಸ್ಪಾಂಡ್ ಮಾಡ್ತಾರಲ್ಲ, ನನಗೇನದೊಂಥರ ಖುಷಿ ಆಗುತ್ತೆ ಆಸ್ ಅನ್ ಆಕ್ಟರ್. ಓ ಹಿ ಇಸ್ ಫೈಟಿಂಗ್ ಫಾರ್ ಮೀ ಅಂತ. ಒಂದು ಆ ತಂಗಿ ಪಾತ್ರಕ್ಕೆ ಅಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತ. ಎಕ್ಸಾಕ್ಟ್ಲಿ. ಅಂದ್ರೆ ನಿಮ್ ಅಪ್ಪು ಸರ್ದು ಮತ್ತೆ ರಮ್ಯಾ ಅವ್ರದ್ದು ಏನ್ ಕೆಮಿಸ್ಟ್ರಿ ಇತ್ತು, ಅದೇ ತರನೇ ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಕೆಮಿಸ್ಟ್ರಿ ಇತ್ತು. ಅಂದ್ರೆ ಎಲ್ಲೂ ಸುಮ್ನೆ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ತರ ಅದೊಂದು ಔಟ್ ಆಫ್ ಫೋಕಸ್ ಅಲ್ಲಿ ಒಂದು ಪಾತ್ರ ಇರ್ಲಿ ಅನ್ನೋ ತರ ಯಾರನ್ನೂ ಟ್ರೀಟ್ ಮಾಡಿಲ್ಲ. ಫ್ರೆಂಡ್ಸ್ಗೂ ಅಷ್ಟೇ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಕರೆಕ್ಟ್. ಬಿಕಾಸ್ ಅವ್ರು ಹೇಳ್ತಾರೆ ನೋಡಿ, ಈಗ ಅವರು
ಕಾಲ್ ಪೆಟ್ ಮಾಡ್ಕೊಂಡು ಇರ್ತಾರೆ ಆಕ್ಚುಲಿ ಹಾಸ್ಪಿಟಲ್ ಅಲ್ಲಿ, ಎಂಗೇಜ್ಮೆಂಟ್ ನ ಹ್ಯಾಂಡಲ್ ಮಾಡೋದಕ್ಕೆ ಫ್ರೆಂಡ್ಸ್ ಇದಾರಲ್ಲ ಅನ್ನೋ ಅವ್ರಿಗೂ ಇಂಪಾರ್ಟೆನ್ಸ್ ಇದೆ ಅಲ್ಲ, ಸುಮ್ಮನೆ ಅವ್ರೇನೋ ಪಾತ್ರಗಳಿದೆ ಅನ್ನೋ ತರ ಇಲ್ಲ. ದಟ್ ಇಸ್ ವಾಟ್ ಐ ಅಪ್ರಿಷಿಯೇಟ್ ಅಬೌಟ್ ಮಹೇಶ್, ಅಮೇಜಿಂಗ್ ಜಾಬ್. ಕರೆಕ್ಟ್. ಅಂಡ್ ನಿಮ್ಮ ಮತ್ತು ಅಪ್ಪು ಸರ್ ಅವರ ಕೆಮಿಸ್ಟ್ರಿ ಅಂದ್ರೆ ಆಫ್ಟರ್ ಲೈಕ್ ಅಪ್ಪು ಮತ್ತೆ ರಮ್ಯಾ ಅವ್ರ ಕೆಮಿಸ್ಟ್ರಿ ಅದು ಲವ್ ಕೆಮಿಸ್ಟ್ರಿ ಆಯ್ತು. ಇದು ಅಣ್ಣ ತಂಗಿನೂ ತುಂಬಾ ಇಟ್ ವಾಸ್ ಲೈಕ್ ವೆರಿ ನ್ಯಾಚುರಲ್. ಇಲ್ಲಿ ಇವರು ಅಣ್ಣ ತಂಗಿ ಆಗಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಎಲ್ಲೂ ಅನ್ನಿಸ್ತಾ ಇಲ್ಲ ಅದು ಆಕ್ಚುಲಿ. ಬಿಕಾಸ್ ಅವ್ರು ಮತ್ತೆ ಲೈಕ್ ಅಂದ್ರೆ ವಾಪಸ್ ಹೋಗಿ ನಿಮ್ಗೆ ಯಾರು ಗಂಡು ನೋಡಿರ್ತಾರೆ ಫ್ರೆಂಡ್ ಅವ್ರ ಹತ್ರ ಹೋಗಿ ಸಾರಿ ಕೇಳೋದಕ್ಕೆ ಹೋಗೋದು, ಇಟ್ ವಾಸ್ ಆಲ್ ಲೈಕ್ ವೆರಿ ಓಕೆ, ಎಲ್ರ ಮನೇಲೂ ನಡೆಯೋ ತರದ್ದು ವಿಷಯಗಳು. ಸೊ ಅಂದ್ರೆ ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ತೀರಾ ಆಕ್ಚುಲಿ ಆ ಸಂದರ್ಭಗಳು? ಪ್ಲಸ್ ಆಮೇಲೆ ಅವರು ನಿಮ್ಮ ಅಕ್ಕನ ಮದುವೆಗೆಲ್ಲ ಬಂದಿದ್ರು ಆಕ್ಚುಲಿ. ನಾಟ್ ಬ್ಯಾಡ್, ಐ ಆಮ್ ರಿಯಲಿ ಇಂಪ್ರೆಸ್ಡ್. ಸೊ ಏನಕ್ಕೆ ನಿಮ್ಗೆ ಆ ನ್ಯಾಚುರಲ್ ಅನ್ನಿಸ್ತು ಅಂದ್ರೆ ದಟ್ಸ್ ಆಲ್ ಬಿಕಾಸ್ ಹಿ ಮೇಕ್ಸ್ ಯು ಫೀಲ್ ದಟ್ ವೇ. ಅಪ್ಪು ಅವ್ರ ಬಗ್ಗೆ ನಾವು ಅವ್ರದ್ದು ಐ ಥಿಂಕ್ ಆಕಾಶ್ ವಾಸ್ ಥರ್ಡ್ ಆರ್ ಫೋರ್ತ್ ಫಿಲ್ಮ್ ಆ ಟೈಮಲ್ಲಿ, ಫೋರ್ತ್ ಫಿಲ್ಮ್ ಅಲ್ಲ. ಸೊ ಹಿ ವಾಸ್ ಸ್ಟಿಲ್ ಫ್ರೆಶ್ ಅಂಡ್ ನನ್ನ ಪ್ರಕಾರ ಐ ಮೆಟ್ ಹಿಮ್ ಈವನ್ ಆಫ್ಟರ್ ಸೋ ಮೆನಿ ಇಯರ್ಸ್ ಆಲ್ಸೋ ಹಿ ವಾಸ್ ಜಸ್ಟ್ ದ ಸೇಮ್. ದ ಫ್ರೆಂಡ್ಲಿನೆಸ್ ಇದೆಯಲ್ಲ ಆಫ್ ಸ್ಕ್ರೀನ್. ಇನ್ಫ್ಯಾಕ್ಟ್ ಏನಾಯಿತು ಅಂದರೆ ನನ್ನ ಈ ಸಿನಿಮಾ ಎಲ್ಲ ಫೈನಲೈಸ್ ಆದಮೇಲೆ ಮಹೇಶ್ ಅವ್ರ ಜೊತೆ ಅದಾದ್ಮೇಲೆ ಮಹೇಶ್ ಟೋಲ್ಡ್ ಮಿ ದಟ್ ಒನ್ಸ್ ನೀವು ಅಪ್ಪು ಮೀಟ್ ಮಾಡಿ, ಏನೋ ಒಂದು ಕ್ಯಾಶುವಲ್ ಇಂಟರಾಕ್ಷನ್ ಇರಲಿ ನಿಮ್ಮ ಮಧ್ಯದಲ್ಲಿ, ಸೊ ದಟ್ ಆ ಬಾಂಡ್ ಬಿಲ್ಡ್ ಆಗಲಿ, ನಿಮ್ಮ ಒಂದು ಫ್ರೆಂಡ್ಶಿಪ್ ಬಿಲ್ಡ್ ಆಗಲಿ, ಸೊ ದಟ್ ಇಟ್ ಕ್ಯಾನ್ ಬಿ ಸೀನ್ ಆನ್ ಸ್ಕ್ರೀನ್. ಅದಕ್ಕೇನೆ ಪ್ರಾಬಬ್ಲಿ ಯು ಫೀಲ್ ದಟ್ ಇಟ್ಸ್ ಸೋ ನ್ಯಾಚುರಲ್. ಸೊ ನಾನು ಸದಾಶಿವನಗರಲ್ಲಿ ಅವ್ರ ಶೂಟಿಂಗ್ ನಡೀತಾ ಇತ್ತು. ಯು ನೋ ಅಬೌಟ್ ದಟ್ ಶಾರ್ಟ್ ಅಲ್ವಾ, ಕಾರ್ ಸೀಕ್ವೆನ್ಸ್ ವೇರ್ ಹಿ ಕಮ್ಸ್ ಅಂಡ್ ಸೊ ಅವತ್ತಿನ ದಿನ ನನಗೆ ಕರೆಸಿದ್ರು. ಅಪ್ಪು ಹಿಮ್ಸೆಲ್ಫ್ ಹ್ಯಾಡ್ ಟೋಲ್ಡ್ ನೋ ಕಾಲ್ ಅಶ್ವಿತಾ, ವಿ ವಿಲ್ ಜಸ್ಟ್ ಸ್ಪೀಕ್ ಅಂತ. ಸೊ ಅವತ್ತಿನ ದಿವಸ ನಾನು ಹೋದಾಗ ಆ ಶಾರ್ಟ್ ನಡೀತಾ ಇತ್ತು. ಬಟ್ ಏನಂದ್ರೆ ಅನ್ಫಾರ್ಚುನೇಟ್ಲಿ ಅವತ್ತು ನಾನು ಅವ್ರಿಗೆ ಮೀಟ್ ಮಾಡೋಕ್ಕಾಗಿಲ್ಲ. ರೀಸನ್ ಬೀಯಿಂಗ್ ಆ ಶಾರ್ಟ್ ಮಾಡುವಾಗ ಅವ್ರಿಗೆ ಇಂಜುರಿ ಆಯ್ತು. ಗ್ಲಾಸ್ ಏನಾಯ್ತು ಅಂದ್ರೆ ಎಲ್ರಿಗೂ ಗೊತ್ತಿದೆ, ಆ ಸೀನ್ ನಾನು ಮತ್ತೆ ರಿಪೀಟ್ ಮಾಡಲ್ಲ. ಬಟ್ ಇಟ್ಸ್ ಒನ್ ಆಫ್ ದ ಅಂದ್ರೆ ಸ್ಟಂಟ್ಸ್ ಅಲ್ಲಿ ಅಪ್ಪು ಅವ್ರನ್ನ ಮೀರ್ಸೋರು ಯಾರೂ ಇಲ್ಲ ನನ್ನ ಪ್ರಕಾರ, ಆಯ್ತಾ. ಅಂಡ್ ನಾನು ಅದನ್ನ ಪರ್ಸನಲಿ ನೋಡಿದೀನಿ. ಐ ಆಮ್ ಐ ವಿಟ್ನೆಸ್ ಟು ಇಟ್. ಸೊ ಅದಕ್ಕೆ ನಾನು ಇದನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆ ಕಾರ್ ಸೀಕ್ವೆನ್ಸ್ ಬರುವಾಗ ಆಕ್ಚುಲಿ ಆಕ್ಷನ್ ಡೈರೆಕ್ಟರ್ಸ್ನ 1 ಸೆಕೆಂಡ್ ಮುಂಚೆನೆ ಅದನ್ನ ಬ್ಲಾಸ್ಟ್ ಮಾಡಬೇಕು ವಿಂಡ್ಶೀಲ್ಡ್ನ. ಬಟ್ ಅದೇನಾಯ್ತು 1 ಸೆಕೆಂಡ್ ಲೇಟ್ ಆಗಿ ಬ್ಲಾಸ್ಟ್ ಆಯ್ತು. ಸೊ ಅವ್ರು ಬಂದಿದ್ದ ಸ್ಪೀಡ್ಗೂನು ಅವ್ರು ಕೊಟ್ಟಿದ್ದ ಆಕ್ಷನ್ಗೂನು ಆ ಕಾಲು ಇನ್ಫ್ಯಾಕ್ಟ್ ಆ ಗ್ಲಾಸ್ ಹೊಡೆದಿದ್ದು ಅವ್ರ ಕಾಲಿಂದ ಆ ಸೆಕೆಂಡ್ ಆದ್ಮೇಲೆ ಗ್ಲಾಸ್ ಹೊಡೀತು. So it was a real stunt. Real stunt. I have seen it right like this in front of my eyes. I still have that goosebumps. It's so good. I mean, he's so effortless. ಅವ್ರಿಗೆ ಯಾವುದೇ ನೀವು ಆಕ್ಷನ್ ಸೀಕ್ವೆನ್ಸ್ ಕೊಡಿ ಎಫರ್ಟ್ಲೆಸ್ ಆಗಿ ಮಾಡ್ತಾರೆ. ಯಾವುದ್ರಲ್ಲೂ ಅವ್ರಿಗೆ ಅದು ಹೆಸಿಟೇಷನೇ ಇಲ್ಲ, ಮಾಡೋಣ ಅನ್ನೋದು. ಈಗ ಕೆಲವು ಆಕ್ಟರ್ಸ್ ಯೋಚನೆ ಮಾಡ್ತಾರೆ ಯಾಕಪ್ಪ ಬೇಕು ಇಂಜುರಿ ಅಂತ. ಇನ್ ಅ ವೇ ನಾನು ಅವ್ರಿಗೆ ತಪ್ಪಂತ ಹೇಳಲ್ಲ, ಬಿಕಾಸ್ ಆಕ್ಟರ್ ಇಸ್ ಆಲ್ ಅಬೌಟ್ ಫೇಸ್ ಅಂಡ್ ಬಾಡಿ ಅಂಡ್ ಎವ್ರಿಥಿಂಗ್. ಇಂಜುರೀಸ್ ಆದರೆ ಕಷ್ಟ ಆಗುತ್ತೆ. ಬಟ್ ಅಪ್ಪು ವಾಸ್ ನಾಟ್ ಲೈಕ್ ದ್ಯಾಟ್. ಅಪ್ಪುಗೆ ಏನಂದರೆ ನಾನು ಎಲ್ಲನೂ ನ್ಯಾಚುರಲ್ ಆಗಿ ಮಾಡಬೇಕು, ನಾನಾಗೇ ಮಾಡಬೇಕು ಅನ್ನೋದೊಂದು ಇತ್ತು ಅವರಲ್ಲಿ. ಸೊ ಅದು ಅವರ ಒಂದು ಸ್ಟೈಲ್, ಅದಕ್ಕೆ ಅವ್ರಿಗೆ ಪವರ್ ಸ್ಟಾರ್ ಅಂತ ಹೇಳ್ತೀವಿ. ಸೊ ಆ ಪವರ್ ಅವರಲ್ಲಿ ಇತ್ತು. ಸೊ ಅವತ್ತಿನ ದಿನ ಏನಾಯಿತು ಅಂದರೆ ಅದರಲ್ಲೂ ನೋಡಿ ಅವ್ರ ಕೈಂಡ್ನೆಸ್ ಏನಂದರೆ ಇನ್ಫ್ಯಾಕ್ಟ್ ಆ ಗ್ಲಾಸ್ ಪೀಸ್ಗಳಿತ್ತಲ್ಲ ಅವ್ರ ಕಾಲಿಗೆ ಚುಚ್ಚಿತ್ತು. ಐ ಕುಡ್ ಸಿ ದ್ಯಾಟ್ ಆ್ಯಂಡ್ ಐ ಅನ್ಫಾರ್ಚುನೇಟ್ಲಿ ಅವ್ರನ್ನ ಮೀಟ್ ಮಾಡೋಕ್ಕಾಗಿಲ್ಲ. ಬಟ್ ದೆನ್ he was so kind in that pain also. He came up to me and he said, sorry Ashita, I can't meet you today, ಇವೆಲ್ಲ ಆಯ್ತಲ್ವಾ ಹಾಗೆ anta. So I was like, oh Appu, please don't say sorry, it's fine, I can see it and all of that. Even ಏನು ಆಗದೇನು ಅವ್ರು ನನಗೆ ಹೇಳಿದಿದ್ರೆ ಇವತ್ತು ಮೀಟ್ ಮಾಡೋಕ್ಕಾಗಲ್ಲ, I would have still been fine because he's so sweet. ಇದು ಸುಮ್ಮನೆ ನಾನು ಹೇಳ್ತಿಲ್ಲ, ಜಸ್ಟ್ ಟು ಪುಟ್ ಸಮ್ ಏನು ಹೇಳ್ತಾರೆ ಅದಕ್ಕೆ ಸರ್ಫೇಸಲ್ಲಿ ನಾನು ಅವ್ರಿಗೆ ಹೊಗಳ್ತಾ ಇಲ್ಲ. ದಿಸ್ ಇಸ್ ಐ ಹ್ಯಾವ್ ಫೆಲ್ಟ್ ಇಟ್ ಪರ್ಸ್ನಲಿ. ದಟ್ಸ್ ದ ರೀಸನ್ ವೈ ಐ ಆಮ್ ಸೇಯಿಂಗ್ ದಿಸ್, ದ್ಯಾಟ್ ಅವರು ತುಂಬಾ ಕೈಂಡ್ ಪರ್ಸನ್. ಸೊ ಅವತ್ತು ಇಂಟ್ರಾಕ್ಷನ್ ಆಗಲಿಲ್ಲ. ಬಟ್ ಅದಾದಮೇಲೆ ನಾನು ಡೈರೆಕ್ಟ್ ಒಂದು ಫಸ್ಟ್ ಡೇ ಶೂಟೇ, ನನ್ನ ಎಂಟ್ರಿ ಇದೆಯಲ್ಲ ಆ ಸೇಮ್ ಶೂಟ್ ದಿನಾನೇ ನಾವು ಸಿಕ್ಕಿದ್ದು. ಬಟ್ ವಿ ಹ್ಯಾಡ್ ಗುಡ್ ಟೈಮ್ ಟು ಸ್ಪೆಂಡ್ ವಿತ್ ಈಚ್ ಅದರ್ 1 hour ಮುಂಚೆ. ಬಟ್ ಐ ಡೋಂಟ್ ನೋ ವೈ ಇಟ್ ವಾಸ್ ಲೈಕ್ ಯಾವುದೋ ಹಳೆ ಕಾಲದ ಫ್ರೆಂಡ್ಶಿಪ್ ಥರ ಅನ್ನಿಸ್ಬಿಡ್ತು ನನಗೆ. ಹೀ ಈಸ್ ಸೋ ಫ್ರೆಂಡ್ಲಿ, ಸೊ ಅದರಿಂದ ಥಿಂಗ್ಸ್ ವೆಂಟ್ ಈಸಿ ಫಾರ್ ಮೀ. ಅಕ್ಕನ ಮದುವೆಗೆ ಬಂದಿದ್ರು ಅಪ್ಪು ಸರ್ ಆಕ್ಚುಲಿ. ಸೊ ಅದು ಹೇಗಿತ್ತು? ಅಗೇನ್ ಅಪ್ಪುಗೆ ಹೆಂಗಂದ್ರೆ ಅಪ್ಪು ಲವ್ಡ್ ಫುಡ್
ಆಯ್ತಾ. ಅವ್ರಿಗೆ ನೀವು ನಾನು ಹಂಗಂತಲ್ಲ, ಅವ್ರು ಬರೀ ಫುಡ್ಗಂತ ಬಂದಿಲ್ಲ, ಬಟ್ ಡೆಫಿನೆಟ್ಲಿ ಹಿ ಬಿಕಮ್ ಸಚ್ ಅ ಗುಡ್ ಫ್ರೆಂಡ್ ಆಫ್ ಮೈನ್. ಅಂದರೆ ಸೊ ವೆನ್ ಐ ಕಾಲ್ಡ್ ಹಿಮ್ ಐ ಟೋಲ್ಡ್ ಈ ಥರ ನಮ್ಮ ಅಕ್ಕನ ಮದುವೆ ಇದೆ ಅಪ್ಪು. ಅವಾಗ ಶೂಟಿಂಗ್ ಎಲ್ಲ ಮುಗ್ದು ಆಲ್ಮೋಸ್ಟ್ ಎಲ್ಲ ಮುಗ್ದುಬಿಟ್ಟಿತ್ತು. ಐ ಥಿಂಕ್ ಆಫ್ಟರ್ 1 year or something 2006 ಅಲ್ಲಿ 2005 ಅಲ್ಲಿ ಏನೋ ಇದಾಗಿದ್ದು. ಸೊ ರಿಲೀಸ್ ಎಲ್ಲ ಆಗ್ಬಿಟ್ಟಿತ್ತು. ಸೊ ಅದಾದ್ಮೇಲೆ 2006 ಅಲ್ಲಿ ನಮ್ಮ ಅಕ್ಕನ ಮದುವೆ ಆಯ್ತು. ಸೊ ಆ ಟೈಮಲ್ಲಿ ಬೆಂಗಳೂರಲ್ಲೇ ಸೇಂಟ್ ಪ್ಯಾಟ್ರಿಕ್ಸ್ ಚರ್ಚ್ ಇದೆಯಲ್ಲ, ಬ್ರಿಗೇಡ್ ರೋಡ್. ಸೊ ಅಲ್ಲಿ ಸೊ ಐ ಹ್ಯಾಡ್ ಕಾಲ್ಡ್ ಹಿಮ್ ಈವನ್ ಫಾರ್ ದ ಚರ್ಚ್ದು ಇದೆಲ್ಲ, ಬಟ್ ಹಿ ಸೆಡ್ ಹಿ ವುಡ್ ಲವ್ ಟು ಕಮ್, ಬಟ್ ಅವ್ರು ಶೂಟ್ ಮಾಡ್ತಿದ್ರು ಅವಾಗ, ವೀರ ಕನ್ನಡಿಗ ಫಿಲ್ಮ್ ಶೂಟ್ ನಡೀತಾ ಇತ್ತು. ಸೊ ಹಿ ಸೆಡ್ ನೋ ಐ ಕಮ್ ಡೈರೆಕ್ಟ್ಲಿ ಟು ದ ರಿಸೆಪ್ಷನ್, ಪಕ್ಕ ಬರ್ತೀನಿ ಅಂತ ಹೇಳಿದ್ರು. ಬಟ್ ಅವ್ರು ಒಂದ್ಸರಿ ಮಾತು ಕೊಟ್ರೆ ಬರ್ತಾರೆ. ಅವ್ರು ಎಷ್ಟು ಸ್ವಲ್ಪ ಲೇಟ್ ಆದ್ರೂ ಲೇಟ್ ಆಗ್ಬೋದು, ಬಟ್ ಬಂದೇ ಬರ್ತಾರೆ. ಸೊ ಅಂಡ್ ಐ ವಾಸ್ ದ್ಯಾಟ್ ಕ್ಯಾಶುವಲ್ ವಿತ್ ಹಿಮ್. ಅಪ್ಪು ಯು ಹ್ಯಾವ್ ಟು ಕಮ್, ಇಫ್ ಯು ಡೋಂಟ್ ಕಮ್ ಯು ಸಿ ಅಂತ. ಆ ಥರ ಎಲ್ಲ ಆ ಲೆವೆಲ್ ಆಫ್ ಫ್ರೆಂಡ್ಶಿಪ್ ಇತ್ತು. ಸೊ ಬಂದ್ರು, ತುಂಬಾ ಚೆನ್ನಾಗಿ, ಏನಂದ್ರೆ ಅವರಲ್ಲಿ ತುಂಬಾ ಪೇಷನ್ಸ್ ಇದೆ ಆಯ್ತಾ. ಆಬ್ವಿಯಸ್ಲಿ ಪುನೀತ್ ರಾಜ್ಕುಮಾರ್ ಬಂದಿದ್ದಾರೆ ಅಂದ್ರೆ ಅಲ್ಲಿ ಇದ್ದಿದ್ದು ಎಲ್ಲ ಕ್ರೌಡ್ ಬಂದು ಸೇರ್ಕೊಂಡ್ಬಿಡ್ತು. ಅಂಡ್ ಯಾರು ಗಂಡು ಹೆಣ್ಣು ನೋಡ್ತಾನೆ ಇಲ್ಲ, ಎಲ್ಲರೂ ಅಪ್ಪು ಜೊತೆ ಫೋಟೋಸ್, ಆಟೋಗ್ರಾಫ್. ಅವಾಗೆಲ್ಲ ಜಾಸ್ತಿ ಫೋಟೋಸ್ಗಿಂತ ಆಟೋಗ್ರಾಫ್. ಫೋಟೋಸ್ ಏನು ನಮ್ಮ ಕ್ಯಾಮ್ರಾಮನ್ಸ್ ಏನಿರ್ತಾ ಇದ್ರು ಅವ್ರದೇ ಫೋಟೋಗ್ರಾಫ್ಸ್, ಫೋನ್ಗಿನೆಲ್ಲ ತುಂಬಾ ಕಡಿಮೆ ಆ ಟೈಮಲ್ಲಿ. ಸೊ ಆಟೋಗ್ರಾಫ್ಸ್ ಎಲ್ಲ ತುಂಬ, ಬಟ್ ಹಿ ಪೇಷಂಟ್ಲಿ ಗೇವ್ ಎವ್ರಿಬಡಿ ದ ಆಟೋಗ್ರಾಫ್ ಆ್ಯಂಡ್ ಫೋಟೋಗ್ರಾಫ್, ಎವ್ರಿಥಿಂಗ್. ತುಂಬ ಚೆನ್ನಾಗಿ ಇದು ಮಾಡೋದು. ಆ್ಯಂಡ್ ದೆನ್ ಹಿ ಆಸ್ಕ್ ಮೀ ಊಟದಲ್ಲಿ ಏನಿದೆ ಅಂತ. ಸೊ ನಾನು ಹೇಳಿದೆ ಇಟ್ಸ್ ನಾಟ್ ಮುಸ್ಲಿಂ ಮಾಡಿಲ್ಲ, ಬಟ್ ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಇದೆ. ಸೊ ನಾವು ಆ ಥರನೇ ಮಾಡಿಸಿದೀವಿ ಅಪ್ಪು ಅಂತ ಹೇಳಿದೆ. ಓ ದೆನ್ ಟು ಐ ಶುಡ್ ಹ್ಯಾವ್ ಅಂತ. ಸೊ ನಮ್ದು ಹಾಫ್ ಆಫ್ ದ ಇಂಟರಾಕ್ಷನ್ ಕನ್ನಡದಲ್ಲೂ ಇರ್ತಿತ್ತು, ಇಂಗ್ಲೀಷಲ್ಲೂ ಇರ್ತಾ ಇತ್ತು. ಸೊ ಹಿ ಈಸ್ ಆಲ್ಸೋ ಒನ್ ಥಿಂಗ್ ಐ ಶುಡ್ ಸೇ ದಟ್ ಹಿ ಈಸ್ ಅ ವೆರಿ ಗುಡ್ ಇಂಗ್ಲಿಷ್ ಸ್ಪೀಕರ್ ಆಸ್ ವೆಲ್. ಸೊ ಅವರಲ್ಲಿ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಚೆನ್ನಾಗಿತ್ತು. ಸೊ ಹಾಗಾಗಿ ಲೈಕ್ ಮತ್ತೆ ನಮ್ಮ ಅಣ್ಣನ ಜೊತೆನೂ ಹಿ ಬಿಕೇಮ್ ವೆರಿ ಕ್ಲೋಸ್. ಸೊ ದೇ ಯೂಸ್ ಟು ಗೋ ಟುಗೆದರ್. ಅವ್ರು ಏನು ಗೊತ್ತಾ, ಲೈನಲ್ಲಿ ನಿಂತು, ಇದನ್ನ ನಾನು ಆಲ್ರೆಡಿ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೀನಿ, ಲೈನಲ್ಲಿ ನಿಂತು ಕ್ಯೂ ಅಲ್ಲಿ ನಿಂತು ಅವರು ಊಟ ಬಡಿಸ್ಕೊಂಡಿದ್ದಾರೆ ತಟ್ಟೆಗೆ. ಸೊ ಅಷ್ಟು ಹಿ ವಾಸ್ ದ್ಯಾಟ್ ಕೈಂಡ್ ಎನಫ್ ಟು ಡೂ ದ್ಯಾಟ್. ಸೊ 2 ಸಾರಿ ಬಿರಿಯಾನಿ ಹಾಕ್ಸ್ಕೊಡ್ತಿದ್ವಿ ಬೈ ದ ವೇ. ನಾನು ಒಂದು ಕ್ಲಾರಿಫಿಕೇಶನ್, ಅಂದ್ರೆ ಮೋಸ್ಟ್ಲಿ ವೀರ ಕನ್ನಡಿಗ ಅಲ್ಲ ಅನ್ಸುತ್ತೆ, ವೀರ ಕನ್ನಡಿಗ 3rd ಫಿಲಮ್, 4th ಫಿಲಮ್ ಇಸ್ ಆಕಾಶ್. ಬೇರೆ ಯಾವ್ದೋ ಫಿಲಮ್ ಶೂಟಿಂಗ್ ನಡೀತಿತ್ತು ಅನ್ಸುತ್ತೆ. ಬಟ್ ಅವಾಗ ವೀರ ಕನ್ನಡಿಗ ರಿಲೀಸ್ ಆಗಿರ್ಲಿಲ್ಲ. ಆಕಾಶ್ ಆದ್ಮೇಲೆ ರಿಲೀಸ್ ಆಗಿದೆ. ಪ್ರಾಬಬ್ಲಿ ಏನಂದ್ರೆ ಇಟ್ ಇಸ್ ಆನ್ ದ ಕೌಂಟ್ ಇಟ್ಸ್ 3rd ಫಿಲ್ಮ್, ಬಟ್ ದೆನ್ ಶೂಟಿಂಗ್ ನಡೀತಾ ಇತ್ತು ಬಿಫೋರ್ ವಿಚ್ ಆಕಾಶ್ ಫಿನಿಶ್ಡ್ ಅಂಡ್ ರಿಲೀಸ್ಡ್. ಅದು ಬಿಕಾಸ್ ಐ ಥಿಂಕ್ ಇಟ್ಸ್ ಅ ತೆಲುಗು ಪ್ರೊಡಕ್ಷನ್ ಏನೋ, ಸ್ವಲ್ಪ ಡಿಲೇ ಆಯ್ತೇನೋ. ಐ ಡೋಂಟ್ ನೋ, ಐ ಮೇ ಹ್ಯಾವ್ ಬಿನ್ ಕನ್ಫ್ಯೂಸ್, ಬಟ್ ದೆನ್ ಡೆಫಿನೆಟ್ಲಿ ಇಟ್ ವಾಸ್ ವೀರ ಕನ್ನಡಿಗ. ಹಿ ಟೋಲ್ಡ್ ಮೀ ಅನಿತಾ ಅವರು ಅವರ ಪೇರು ಅಂತ ಎಲ್ಲ ಯೂಸ್ ಟು ಟೆಲ್ ಮೀ ಆನ್ ದ ಕಾಲ್. ಇರಬಹುದು ಮೋಸ್ಟ್ಲಿ, ಬಟ್ ಆನ್ ರೆಕಾರ್ಡ್ 3rd ಫಿಲಮ್ ಇಸ್ ಲೈಕ್ ವೀರ ಕನ್ನಡಿಗ. ಹೌದಾ? ರೈಟ್, ಇರಬಹುದು. ಆನ್ ದ ರೆಕಾರ್ಡ್ ಇಟ್ ಇಸ್ ಮೇ ಬಿ 4th ಫಿಲಮ್ ಇಸ್ ಆಕಾಶ್. ಓಕೆ, ಬಟ್ ಹಿ ವಾಸ್ ಶೂಟಿಂಗ್ ಫಾರ್ ಸಮಥಿಂಗ್, ಐ ಡೋಂಟ್ ನೋ ವಿಚ್ ಮೂವಿ. ಡೆಫಿನೆಟ್ಲಿ ನನಗೆ ಗೊತ್ತಿರೋ ಪ್ರಕಾರ. ಓಕೆ, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.